ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡೋಣ ಇವತ್ತು. ಬೇಸಿಗೆಗಾಲ ಅಲ್ವಾ, ತುಂಬ ಸೆಕೆ ಇದೆ. ಅದಕ್ಕೋಸ್ಕರ ತಣ್ಣಗಿರೋ ಕಲ್ಲಂಗಡಿ ಹಣ್ಣಿನ ಜ್ಯೂಸನ್ನು ಮಾಡೋಣ. ಫಸ್ಟು ಈ ಕಲ್ಲಂಗಡಿ ಹಣ್ಣಿನ ಬೀಜನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ನೋಡಿ. 3 ಜನರಿಗೆ ಆಗೋಷ್ಟು ಜ್ಯೂಸನ್ನು ಮಾಡ್ತಾಯಿದ್ದೀನಿ ನಾನಿವಾಗ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀವಿ. ಇದಕ್ಕೆ ಒಂದು 5ರಿಂದ 6 ಪುದೀನ ಎಲೆನ ಹಾಕ್ಕೊಳ್ಳೋಣ. ಕ್ಲೀನಾಗಿ ತೊಳೆದ್ಬಿಟ್ಟು ಪುದೀನ ಎಲೆ ಹಾಕ್ಕೊಳ್ಳೋಣ. ಆಮೇಲೆ ಸ್ವೀಟಿಗೆ ಯಾವಾಗಲೂ ಒಂದು ಸ್ವಲ್ಪ ಒಂದು ಚಿಟಿಕೆ ಉಪ್ಪನ್ನು ಹಾಕಬೇಕು ನೋಡಿ. ಒಂದಿಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಕಲ್ಲಂಗಡಿ ಹಣ್ಣು ಸ್ವೀಟ್ ಕಡಿಮೆ ಇರೋದ್ರಿಂದ ಅದಕ್ಕೆ ಒಂದು 3 ಸ್ಪೂನು ಸಕ್ಕರೆನ ಹಾಕೋಣ. ನೀವು ಕಲ್ಲಂಗಡಿ ಹಣ್ಣು ಏನಾದರೂ ಸ್ವೀಟ್ ಇದೆ ಅಂತ ಆದರೆ ನೀವು 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಆಪ್ಷನಲ್ಲಿ ನಿಮಗಿಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ. ಒಂದು ಏಲಕ್ಕಿ, ಒಂದು 3ರಿಂದ 4 ಕಾಳು ಮೆಣಸನ್ನು ರುಬ್ಬುವಾಗ ಹಾಕ್ಕೊಳ್ಳೋಣ. ಕಲ್ಲಂಗಡಿ ಹಣ್ಣನ್ನು ನುಣ್ಣಗೆ ರುಬ್ಕೊಂಡಿದ್ದೀವಿ, ಅದನ್ನ ಇವಾಗ ಹಾಕಿ ಸೋಸ್ಕೊಳ್ಳೋಣ. ರುಬ್ಬಿ ಸೋಸ್ಕೊಂಡಿರೋ ಕಲ್ಲಂಗಡಿ ಹಣ್ಣಿನ ಜ್ಯೂಸಿಗೆ ಒಂದು ಅರ್ಧ ಹೋಳು ನಿಂಬೆ ರಸನ ಹಾಕೋಣ, ಮಿಕ್ಸ್ ಮಾಡೋಣ. ಈಗ ರುಚಿಯಾದ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ರೆಡಿ. ಅದಕ್ಕೆ ನೀವು ಐಸ್ ಟ್ಯೂಬ್ ಬೇಕಾದರೆ ಹಾಕ್ಕೋಬೋದು, ಅದು ಆಪ್ಷನಲ್. ನಿಮ್ಗೆ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೆ ಕುಡಿಬೋದು. ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಹೆಂಗೆ ಮಾಡೋದು ಅಂತ ನೋಡ್ಕೊಂಡ್ರಲ್ಲ. ಮುಂದಿನ ಭಾಗದಲ್ಲಿ ಮಾವಿನಕಾಯಿ ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಧನ್ಯವಾದಗಳು.